ನಾನೇನಾದ್ರೂ ಸ್ವಲ್ಪ ದಪ್ಪ ಆದ್ನ ಅಂತ. ಸಡನ್ ಆಗಿ ಹಂಗಂಗೆ ಯಾರು ದಪ್ಪ ಆಗ್ತಾರೆ ಮುದ್ದು? ಹೆಣ್ಮಕ್ಳು ಕೆಲವೊಂದ್ಸಲ ಆ ತರ ಸಡನ್ ಆಗಿ ವೇಟ್ಗೆನ ಆಗ್ತಾರಪ್ಪ. ಇದೆಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತನಾ? ಅಶೋಕ್, ನಿಜ ಹೇಳಿ, ನಿಮ್ಗೊಂದ್ ಸ್ವಲ್ಪನೂ ಆಸೆನೇ ಇಲ್ವಾ? ಒಂದ್ 2 ದಿನದ ಮಟ್ಟಿಗೆ ನಾನೇ ಪ್ರೆಗ್ನೆಂಟ್ ಅಂತ ಅನ್ಕೊಂಡಾಗ ನನಗೆ ಇಷ್ಟೆಲ್ಲ ಫೀಲ್ ಆಗ್ತಿದೆ. ಆದ್ರೆ ನೀವ್ ಎಷ್ಟು ಈಸಿಯಾಗಿ ಆಗೋ ಕಾಲಕ್ಕೆ ಆಗತ್ತೆ ಬಿಡು ಅಂತಿದ್ದೀರಲ್ಲ. ಯಾವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀಯಲ್ಲ, ಒಳ್ಳೆ ಸ್ಟುಪಿಡ್ ತರ ಆಡ್ತಿದ್ಯಪ್ಪ. ಏನು? ನಾನು ಸ್ಟುಪಿಡ್ ತರ ಆಡ್ತಿದ್ದೀನ? ಹೌದು, ನಾನು ಸ್ಟುಪಿಡ್. ನೀನು ಇವಾಗ ತುಂಬಾ ಸೆನ್ಸಿಟಿವ್ ಆಗ್ತಿದ್ಯಾ ಮುದ್ದು. ನೀನ್ ಮುಂಚೆ ಹೀಗಿರ್ಲಿಲ್ಲ. ಅಲ್ಲ ಮುದ್ದು, ಕೆಲವು ದಿನಗಳಿಂದ ನಿನ್ನ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆ, ಸಣ್ಣ ಸಣ್ಣ ವಿಷಯಕ್ಕೂ ಸೆನ್ಸಿಟಿವ್ ಆಗಿ ಆಡೋದು, ಇದೆಲ್ಲ ಆಗ್ತಾ ಇದ್ದಿದ್ದು ಈ ಕಾರಣಕ್ಕ. ಹೇಗೆ ಸಾಧ್ಯ? ನಿನಗೆ ಕಾಯಿಲೆ ಹೇಗೆ ಬಂತು? ಪ್ರತಿದಿನ ತಾಯಿ ಆಗ್ಬೇಕು ಅಂತ ಕನ್ಸು ಕಾಣ್ತಾ ಇರೋಳಿಗೆ ದೇವ್ರ ಎಂಥ ಶಿಕ್ಷೆ ಕೊಟ್ಬಿಟ್ಟು. ಹಲೋ. ಹಾಂ ಮುದ್ದು, ಈಗ ತಾನೇ ಡಾಕ್ಟರ್ನ ಭೇಟಿಯಾಗಿ ಬಂದೆ. ಏನು ಪ್ರಾಬ್ಲಮ್ ಇಲ್ವಂತೆ, ಎಲ್ಲ ನಾರ್ಮಲ್ ಆಗಿದೆ. ಡಾಕ್ಟ್ರಾ ತುಂಬ ಹೇಳಿದ್ದಾರೆ. ಎಲ್ಲ ಬುದ್ಧಿವಾದ ನನಗೇನೆ. ಇಷ್ಟು ದಿನ ಬರೀ ಕೆಲಸ ಅಂತ ಬರೀ ಕೆಲಸ ಮಾಡಿದ್ರೆ ಪರಿಣಾಮ ಇದು. ಇನ್ನು ಮುಂದೆ ನಾವು ಅಪ್ಪ ಅಮ್ಮ ಆಗಿ ಖುಷಿಯಾಗಿರ್ಬೇಕು ಅಂತಂದರೆ ನಾನು ವರ್ಕ್ ಲೋಡ್ನೆಲ್ಲ ಕಡಿಮೆ ಮಾಡಿ ಬೇಗ ಮನೆಗೆ ಬರಬೇಕಂತೆ. ಡೈಲಿ ತಪ್ಪದೆ ಮೊಬೈಲ್ ಕೈಯಲ್ಲಿ ಇಟ್ಕೊಳ್ದೆ, ಆಫೀಸ್ ಮೇಲ್ಗಳನ್ನೆಲ್ಲ ಚೆಕ್ ಮಾಡಿದೆ, ನಿನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಂತೆ, ಒಟ್ಟಿಗೆ ಊಟ ತಿಂಡಿ ಮಾಡಬೇಕಂತೆ. ರಾಮ್ ಕಾಲ್ ಮಾಡ್ತಿದ್ದಾನೆ. ಹಲೋ ಮುದ್ದು. ಹಲೋ ಹಲೋ. ಕಾಲ್ ಕಟ್ಟಾಗೋಯ್ತು. ಅಳಿಯಂದ್ರೆ ಇಲ್ಲೇ ಕೂತ್ಬಿಟ್ಟಿದ್ದೀರಾ? ಡಾಕ್ಟ್ರ್ ಏನಂದ್ರು? ಪ್ರಿಯನ್ ಕೇಳಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ಲು. ಆದ್ರೂ ನೀವು ಹೇಳೋವರೆಗೂ ನನಗೆ ಸಮಾಧಾನ ಇರಲ್ಲ. ಬೆಳಗ್ಗೆ ಡಾಕ್ಟ್ರು ನಿಮ್ಮೊಬ್ಬರನ್ನೇ ಬರಕ್ ಬೇರೆ ಹೇಳಿದ್ರ, ತಲೆಯಲ್ಲಿ ಏನೇನೋ ಯೋಚನೆ ಓಡ್ತಾ ಇತ್ತು. ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ ಅತ್ತೆ, ಏನು ಪ್ರಾಬ್ಲಮ್ ಇಲ್ಲ ಸದ್ಯ. ಮತ್ತೆ ಡಾಕ್ಟ್ರ್ ಯಾಕೆ ನಿಮ್ಮ ನಾಳೆ ಮಾತಾಡೋಣ ಪ್ಲೀಸ್. ಅಂಜು, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆಯೇ. ನಿಮ್ಮ ಅಣ್ಣನ್ ಕೇಳಿದ್ರೆ ಏನೂ ಸರಿಯಾಗಿ ಹೇಳ್ತಾ ಇಲ್ಲ. ಅತ್ತೆ, ಇದರಲ್ಲಿ ಹೆದರೋದು ಏನಿದೆ? ವಿಷಯ ಇದ್ದಿದ್ರೆ ಅಣ್ಣ ಖಂಡಿತ ಹೇಳ್ತಿದ್ದ ಅಲ್ವಾ? ನೀವು ಗಾಬರಿ ಆಗ್ಬೇಡಿ, ಬನ್ನಿ ಮಲ್ಕೊಳ್ಳಿ. ಬನ್ನಿ ಅತ್ತೆ. ಪಾಪಚ್ಚಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಸೀತಾ. ಇಷ್ಟು ಪುಟ್ಟ ಮಗುನ ಏನಂತ ಕೇಳು. ಒಂದಂತೂ ನಿಜ, ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ಇಷ್ಟಕ್ಕೂ ಚಿಕ್ಕಿ ತಲೆಯಲ್ಲಿ ಏನಿದೆ ಅಂತ ನಾನು ತಿಳ್ಕೊಬೇಕು ಸೀತಾ. ನಾನು ಎಲ್ಲ ಕ್ಲಾರಿಫೈ ಮಾಡ್ಕೊಂಡು ಬರ್ತಿದ್ದೆ, ಅಷ್ಟರಲ್ಲಿ ನೀವೇ ತಡೆದಿದ್ದು. ನಮ್ಮ ಮನೆಗೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಬರಲಿ, ಭಿಕ್ಷಕನೇ ಬರಲಿ, ಭೇದ ಭಾವ ಮಾಡಲ್ಲ. ನಮ್ಮಪ್ಪು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದಾನೆ ಸೀತಾ. ನನ್ನ ಅಪ್ಪ ಮಾತ್ರ ಬಿಟ್ಟು ಹೋಗ್ಬೇಡ ಸೀತಾ. ಸಾಧಾರಣದಿಂದ ವಂಶದ ಕುಡಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಿನ್ನ ಹತ್ರ ಅಂಗ್ಲಾಚ್ ಬೇಡ್ಕೋತೀನಿ. ನನ್ನ ಮಾವಯ್ಯನ ಜೀವ ನಿನ್ನ ಕೈಯಲ್ಲಿದೆ, ನಮ್ಮ ಮನೆಯವ್ರ ಖುಷಿ ನಿನ್ನ ಕೈಯಲ್ಲಿದೆ. ಭಾರ್ಗವಿ ನನಗೆಲ್ಲ ಹೇಳಿದ. ಸಿಹಿ ನಮ್ಮ ಮೊಮ್ಮಗಳು, ಮಗು ವಿಷಯದಲ್ಲಿ ನೀನು ಅಷ್ಟೊಂದು ಗೊಂದಲ ಇಟ್ಕೋಬೇಡ. ಇನ್ನೇನಾದ್ರೂ ಕನ್ಫ್ಯೂಷನ್ಸ್ ಇದೆಯಾ? ಮುಂದಿನ ಆತ್ಮಿಗೆ ನಮ್ಮ ಮನೆಯಲ್ಲಿ ತೊಟ್ಟಲು ಕೃಷ್ಣನು ತೂಗ್ತಿರ್ತಾನೆ.
ನನ್ನ ಮರಿ ಮೊಮ್ಮಗನ ಎತ್ಕೊಂಡು ಮುದ್ದಾಡೋದಕ್ಕೆ ಈ ಜೀವ ಉಳಿದಿರೋದು ಅಷ್ಟೇ. ಕಣ್ಣಿಗೆ ಕಂಡಿದ್ದನ್ನೆಲ್ಲ ನನ್ನ ಬೇಡ. ಇಲ್ಲಿ ಅನ್ಕೊಂಡಂಗೆ ಎಲ್ಲನೂ ಇರಲ್ಲ, ನಿಜ ರೂಪ ಬೇರೆನೇ ಇರುತ್ತೆ. ಭಾರ್ಗವಿಯತ್ತೆ ನನಗೆ ಬೇರೆ ಥರನೇ ಯಾಕೆ ಅನ್ನಿಸ್ತಿದ್ದಾರೆ? ನಾನು ಅವ್ರ ಬಗ್ಗೆ ಮೊದಲು ಯೋಚನೆ ಮಾಡಿದ್ದೆ ಸರಿನಾ? ಏನು ಯೋಚಿಸ್ತಿದ್ದೀರಾ ಸೀತಾ? ಎಲ್ಲಿ ಈಗಲಾದ್ರು ಹೋಗಿ ಮಾತಾಡ್ಕೊಂಡು ಬರಲಾ? ಬೇಡ ರಾಮ್, ನೀವು ತಿಳ್ಕೋಬೇಕು ಅಂತ ಅನ್ಕೋತಿರೋ ಆ ವಿಷಯ ನೀವು ತಿಳ್ಕೊಂಡ್ರು ನಿಮ್ಗೆ ಅರ್ಥ ಆಗಲ್ಲ, ಅದು ನನಗೆ ಅರ್ಥ ಆಗ್ತಿದೆ. ನೀವು ಏನು ಮಾತಾಡ್ತಾ ಇದ್ದೀರಾ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ನನಗೂ ಏನೋ ಸರಿಯಾಗಿ ಅರ್ಥ ಆಗ್ತಿಲ್ಲ ರಾಮ್. ಸಿಹಿ ಹೇಳಿದ್ಲು ಅಂತ ನಾವು ಆತರ ಪಡೋಕ್ಕಾಗಲ್ಲ. ವೆನ್ ಇನ್ ಡೌಟ್ ವಿ ಹ್ಯಾವ್ ಟು ಸ್ಲೋ ಡೌನ್. ಬಟ್ ಸಿಹಿ ಯಾವತ್ತೂ ಸುಳ್ಳು ಹೇಳಲ್ವಲ್ಲ ಸೀತಾ? ಅದು ನನಗೆ ಗೊತ್ತು ರಾಮ್. ನೀವು ಅತ್ತೆಗೆ ತಾಯಿ ಸ್ಥಾನ ಕೊಟ್ಟಿದ್ದೀರಾ. ಸಿಹಿನೂ ಇಂಪಾರ್ಟೆಂಟ್, ಅತ್ತೆನೂ ಇಂಪಾರ್ಟೆಂಟ್. ಇವಳು ಹೇಳಿದ್ಲು ಅಂತ ನಾವು ಅತ್ತೆನ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಲ್ವಾ? ಬಟ್ ಭಾರ್ಗವಿ ಚಿಕ್ಕಿ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಮ್ಗಾದ್ರೂ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ, ಸಮಾಧಾನನೂ ಆಗುತ್ತಲ್ವಾ? ರಾಮ್, ಈಗ ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ನಿದ್ದೆ ಮಾಡಿ. ಈ ವಿಷಯದಲ್ಲಿ ನಾನೇ ಬೇರೆ ನೀವೇ ಬೇರೆ ಅಂತ ಆಗಬಾರ್ದು. ನೀವು ಯಾವಾಗಲೂ ಹೇಳ್ತಿರ್ತೀರಾ ವಿ ಆರ್ ಎ ಟೀಮ್ ಅಂತ, ಅದೇ ಥರ ಸಾಲ್ವ್ ಮಾಡಬೇಕು.